ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಸಾಟರ್ಡೆ ಮಧ್ಯಾಹ್ನದಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪಾಲಕ್ ಹಾಕಿ ಪನ್ನೀರ್ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಮೊನ್ನೆ ಮಾಡಿದ್ನಲ್ಲ ಹೋಮ್ ಮೇಡ್ ಪನ್ನೀರು, ಆ ಪನ್ನೀರ್ನ ಹಾಕಿ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ಹೇಳಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ನಿಮ್ಗೆ ಹಾಕ್ತೀನಿ, ತೋರಿಸ್ತೀನಿ. ರೆಸಿಪಿ ಬೇಕು ಕಂಪ್ಲೀಟ್ ಆಗಿ ಅಂತಂದರೆ ನೀವು ನನಗೆ ಹೇಳಿ, ನಾನು ಅದನ್ನು ವಿಡಿಯೋ ಶೂಟ್ ಮಾಡಿ ನಾನು ಹಾಕ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ ನೋಡಿ ನಾನು ಮಾಡಿ ಇಟ್ಕೊಂಡಿದ್ನಲ್ಲ, ನಾನು ವೆಡ್ನೆಸ್ಡೇ ಮಾಡಿದ್ದು. ಇವತ್ತು ಸಾಟರ್ಡೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಬಳಸಿ ನಾನು ಪಾಲಕ್ ಸೊಪ್ಪನ್ನ ಬಳಸಿ ಪಲಾವ್ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೇಗಾಗುತ್ತೆ ನೋಡೋಣ. ಹಾಗೆ ನೀವು ವೆದರ್ ಕೂಡ ನೋಡ್ತಾ ಇರ್ಬೋದು, ಮಧ್ಯಾಹ್ನನೇ ಎಷ್ಟು ಕೋಲ್ಡ್ ಆಗಿದೆ ಅಂತಂದರೆ ತುಂಬ ಕೋಲ್ಡ್ ಆಗಿದೆ. ನಾನು ಮಿಕ್ಸಿಲೇ ತುರಿ ಮಾಡ್ಕೊಳ್ಳೋದು. ಸೊ 3 ಲೋಟ ಅಕ್ಕಿ ಹಾಕ್ತಾ ಇರೋದು, 3 ಚಕ್ಕೆ, 1 ಯಾಲಕ್ಕಿ, ಒಂದು 5 ರಿಂದ 6 ಲವಂಗ, ಸೊ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಇದಿಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು, ಸೊ ಇದಕ್ಕೇನೆ ಪಾಲಕ್ ಸೊಪ್ಪು ಹಾಕೋಬೇಕು. 1 ಕಟ್ ತಗೊಂಡಿದ್ದೀನಿ ಪಾಲಕ್ ಸೊಪ್ಪು, ನಾನು ಫ್ರೆಶ್ ಪಾಲಕ್ ಸೊಪ್ಪು. ನೋಡಿ, ಅದೆಲ್ಲ ಚೆನ್ನಾಗಿ ನೀರೆಲ್ಲ ಇಂಬ್ರೋ ಹಾಗೆ ಎಣ್ಣೆಲೆ ಫ್ರೈ ಆಗುತ್ತೆ. ನೋಡಿ ಮಸಾಲೆನ ಎಷ್ಟು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಅಂತ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮಸಾಲ ಅಂತೂ. ಇದೇ ಮಸಾಲಾಗೆ ನಾವು ಚಿಕನ್ ಕೂಡ ಬಳಸಿ ಚಿಕನ್ ಪಾಲಕ್ ಬಿರಿಯಾನಿ ಕೂಡ ಮಾಡ್ಬೋದು. ಸೊ ಇವಾಗ ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದು, ಒಂಚೂರು ಚಕ್ಕೆ, ರುಬ್ಬಕ್ಕೆ 1 ಏಲಕ್ಕಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಒಗ್ಗರಣೆಗೆ 2 ಯಾಲಕ್ಕಿ, 1 ಕಲ್ಲುವ, 1 ಜಾವಿತ್ರಿ ಹೂವು, ಪಲಾವ್ ಎಲೆ 1 3. ಸೊ ಈ ಬಾಕ್ಸ್ನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಸೊ ಇದ್ರ ಜೊತೆ ನಾನು ಗೋಡಂಬಿ ಕೂಡ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕೆಂಪಗಾಗೋ ಹಾಗೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದ್ರ ಜೊತೆ ನಾನು ಹಸಿದು ತೊಗರಿಕಾಯಿನ ತೊಗೊಂಡಿದ್ದೀನಿ. ಹಸಿ ತೊಗರಿಕಾಯಿನ ಹಾಕಿ ಮಾಡ್ತಾಯಿದ್ದೀನಿ. ಬಟಾಣಿ ಹಾಕಿದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಟ್ ಇಲ್ಲಿ ಹಸಿಕಾಯಿ ಸೀಸನ್ ಆಗಿರೋದ್ರಿಂದ ಹಸಿದು ತೊಗರಿಕಾಯಿನ ಹಾಕಿ ನಾನು ಎಣ್ಣೆಲೆ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ತುಂಬ ಶೀತ ಆಗಿರುತ್ತೆ. ಕಾಯಿ ಶೀತ ಎಲ್ಲ ಹೋಗಲಿ ಅಂತ ಹೇಳಿ ಎಣ್ಣೆಲೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬೀನ್ಸು, ಕ್ಯಾರೆಟು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಟೊಮೆಟೊ ಕೂಡ ಸೇರಿಸ್ಕೋತಾ ಇದ್ದೀನಿ. 1 ಲೋಟಕ್ಕೆ 1 ಟೊಮೆಟೊ ಥರ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಟೊಮೆಟೊನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಮಸಾಲೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಅಕ್ಕಿನೂ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಫ್ರೆಂಡ್ಸ್. ಸೊ ಡೈರೆಕ್ಟಾಗಿ ಕುಕ್ಕರ್ ಇಟ್ಟಿರೋದು ಬಂದಿದೆ. ಸೊ ನಾನು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಕಂಪ್ಲೀಟಾಗಿ ನಾನು ರೆಸಿಪಿನ ಶೂಟ್ ಮಾಡಿ ಹಾಕ್ತೀನಿ. ಸೊ ದಯವಿಟ್ಟು ಕ್ಷಮಿಸಿ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಇನ್ನು 2 ವಿಜಿಲ್ ಬರಬೇಕು. 2 ವಿಜಿಲ್ ಬಂದಾದಮೇಲೆ ಲಿಡ್ ಓಪನ್ ಮಾಡಿ ಈ ಥರ ಕಾಣುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಪನ್ನೀರು ಕೂಡ ಅಷ್ಟೇ, ತಿನ್ನೋಕ್ಕೆ ಪಲಾವ್ ಜೊತೆ ತುಂಬ ಟೇಸ್ಟ್ ಬಂದಿತ್ತು. ಸೊ ಫುಲ್ ಕಂಪ್ಲೀಟ್ ವಿಡಿಯೋ ಬೇಕು ರೆಸಿಪಿ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನಾನು ಸರ್ವ್ ಮಾಡಿ ಊಟ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಗೆ ಕಾಣ್ತಾ ಇದೆ ನೋಡಿ.
ಸೊ ಇನ್ನು ಈ ಪಲಾವ್ನ ನಾನು ರೈತ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ, ಊಟ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿತ್ತು. ಸೊ ನಾನು ಕುಕುಂಬರ್ ಜೊತೆ ಇದನ್ನು ನಾನು ಸರ್ವ್ ಮಾಡ್ಕೊಂಡಿದ್ದೆ. ಸೊ ಊಟ ಎಲ್ಲ ಮುಗೀತು. ನಂತರ ನಾನು ಸಾಯಂಕಾಲ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲಿಂದ ನಾನು ದರ್ಶನ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದೆ. ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಹಾಗಾಗಿ ಟಿಕೆಟ್ ಕೌಂಟ್ರ್ ಮುಖಾಂತರ 50 ರೂಪೀಸ್ ಟಿಕೆಟ್ ತೊಗೊಂಡು ಹೋದೆ ನಾನು ದರ್ಶನಕ್ಕೆ. ನೀವು ನೋಡ್ಬೋದು ಎಷ್ಟು ರಶ್ ಇದ್ದಾರೆ ಅಂತ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪೊಂಗಲ್ ಕೊಡ್ತಾರೆ, ಖಾರ ಪೊಂಗಲ್ ಪ್ರಸಾದ. ಸೊ ಅದನ್ನು ತಿಳ್ಕೊಂಡು ಮತ್ತೆ ನಾವು ವಾಪಸ್ಸು ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ಇನ್ನು ನಾನು ಮನೆಗೆ ಬಂದಿದ್ದಾಯಿತು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿಂದ ಬಂದೆ. ಸೊ ಮೀಶೋಯಿಂದ ಒಂದು ಕುರ್ತಿ ತರಿಸಿದೆ ಫ್ರೆಂಡ್ಸ್. ಅದನ್ನು ಅನ್ಬಾಕ್ಸಿಂಗ್ ಮಾಡಬೇಕು ನಿಮ್ಮ ಕಣ್ಣೆದುರುಗಡೆನೆ ಅಂತ ಹೇಳಿ ನಾನು ಇನ್ನೂ ಓಪನ್ ಮಾಡಿಲ್ಲ. ಸೊ ಇವಾಗ ನಿಮ್ಮ ಮುಂದೆನೇ ಓಪನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಇದೇ ಮೀಶೋದು ಕುರ್ತಿ. ಸೊ ಈ ಕುರ್ತಿನ ನಿಮ್ಮ ಮುಂದೆನೇ ಓಪನ್ ಮಾಡಬೇಕಂತ ಹೇಳಿ ನಾನು ಓಪನ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಕಾಟನ್ ಕುರ್ತಿ. ಕಲರ್ ಇಷ್ಟ ಆಯಿತು ಅಂತ ಹೇಳಿ ನಾನು ತರಿಸ್ಕೊಂಡೆ. ವೈಟ್ ಲೆಗ್ಗಿನ್ಸ್ ಮೇಲೆ ಆ್ಯಂಕಲ್ ಲೆಗ್ಗಿನ್ಸ್ ಮೇಲೆ ಇದನ್ನು ನೀವು ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ಸೊ ಈ ಸಲ ನಾನು XL ತರಿಸ್ಕೊಂಡೆ. ಎವ್ರಿ ಟೈಮ್ ನಾನು L ಸೈಜ್ ತರಿಸ್ಕೊಳ್ತಾ ಇದ್ದೆ, ಬಟ್ ಈ ಸಲ ನಾನು XL ತರಿಸ್ಕೊಂಡೆ. ಸೊ ನನಗೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಥರ ಇದೆ ಇದು. ಸೊ ವೈಟ್ ಪ್ಯಾಂಟ್ ಜೊತೆ ವೇರ್ ಮಾಡಬೇಕು ಇದನ್ನು ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ, ಅದೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.